ಘೋಷಣೆ ಕೂಗಿದ್ದು ಎಫ್ಎಸ್ಎಲ್ನಲ್ಲಿ ದೃಢಪಟ್ಟಿದ್ದು ಎಫ್ಎಸ್ಎಲ್ ವರದಿ ಆಧರಿಸಿ ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕ್ ಪರ ಘೋಷಣೆ ವಿಚಾರವಾಗಿ ತನಿಖೆ ಆಗ್ತಾ ಇದೆ. ಬಿಜೆಪಿ ಹೇಳಿದ್ರು ಅಂತ ಸುಮ್ಮನೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ದು ಎಫ್ಎಸ್ಎಲ್ನಲ್ಲಿ ದೃಢಪಟ್ಟ ಹಿನ್ನೆಲೆ ಈಗ ಮೂವರ ಬಂಧನ ಆಗಿದೆ. ಅವರ ವಿಚಾರಣೆ ಕೂಡ ನಡೀತಾ ಇದೆ. ಇದರ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಿರಂಗಪಡಿಸೋದಾಯ್ತಲ್ಲ, ಈಗ ನಾವು ಬಹಿರಂಗಪಡಿಸ್ದಂಗೆ ಅಲ್ವಾ? ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ. ಬಹಿರಂಗಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂಥೇಳಿ FSL ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರಾ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ದಿನಕ್ಕೊಂದೊಂದು ಅವರು ವಿರೋಧ ಪಕ್ಷದವರು ಹೇಳ್ತಿರ್ತಾರೆ. ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ. ಸುಮ್ಮನೆ ಯಾರನ್ನೋ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳಿದರು ಅಂತ ಹೇಳಿ ಮಾಡೋಕ್ಕಾಗುತ್ತಾ? ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ. ರಾಜ್ಯ ಸರ್ಕಾರ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಅಂತ ಹೇಳಿದ್ದಾರೆ ಅಶ್ವಥ್ ನಾರಾಯಣ್. ಎಲ್ಲ ಹಿರಿಯ ಸಚಿವರು ಇದ್ರೂ ಎಡವಿದ್ದಾರೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ಕೂಗೇ ಇಲ್ಲ ಅಂತ ಹೇಳಿದ್ರು. ಈಗ ಪಾಕ್ ಪರ ಘೋಷಣೆ ಕೂಗಿರೋದು ಸಾಬೀತಾಗಿದೆ. ರಾಜ್ಯ ಸರ್ಕಾರಕ್ಕೆ ಇದು ಅತಿ ದೊಡ್ಡ ಮುಖಭಂಗ ಅಂತ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಏನೊಂದು ಸರ್ಕಾರ ಮಾಧ್ಯಮದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಸಾಕ್ಷಿ ಆಧಾರಿತವಾಗಿ ವರದಿಯನ್ನು ಮಾಡಿದ್ರು. ಆ ವರದಿಯನ್ನು ಮಾಡಿರೋದನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುವಂಥದ್ದು ಜವಾಬ್ದಾರಿಯುತವಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ಳುವಂತ ಪ್ರಯತ್ನನೇ ಮಾಡಲಿಲ್ಲ. ಪ್ರಾರಂಭದಿಂದನೂ ಮುಚ್ಚಾಕುವಂತ ಪ್ರಯತ್ನನೇ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಇದು ಇಡೀ ನಾಡಿನ ಜನತೆಯ ಭಾವನೆಯನ್ನ ಕೆರಳಿಸುವಂತ ಕೆಲಸವನ್ನ ಸರ್ಕಾರ ಬೇಜವಾಬ್ದಾರಿತನದಿಂದ, ಒಂದು ಅಧಿಕಾರದ ಮತ್ತಿನಿಂದ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದ ಕಾರಣ ಇವತ್ತು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸಂಪೂರ್ಣ ಮುಖಭಂಗ ಆಗಿರುವಂತ ಪರಿಸ್ಥಿತಿ. ಮುಖಭಂಗನೇ ಇದು. ಅಷ್ಟು ಅನುಭವ ಇರುವಂತಹ ವ್ಯಕ್ತಿಗಳು, ಸಿದ್ದರಾಮಯ್ಯನಂತವರು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು, ಈ ತರ ಎಲ್ಲ ಸಚಿವರುಗಳನ್ನು ಅನುಭವ ಇದ್ದಂತ ವ್ಯಕ್ತಿಗಳು ಇಂಥ ಹಲವಾರು ಸಂದರ್ಭಗಳು ನೋಡಿದ್ದಾರೆ. ಈ ಸಂದರ್ಭದಲ್ಲೂ ಎಡವಿದ್ದಾರೆ. ಈ ಎಡವಿರೋ ಕಾರಣ ಅವ್ರಿಗೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂತದ್ದು ಸತ್ಯ ಅನ್ನೋಂಥದ್ದು ಇವತ್ತು ಅವರಿಗೆ ಗೊತ್ತಾಗಿರುವಂತಹ ವಿಚಾರ. ಹಾಗಾಗಿ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶನೇ ಇರಲಿಲ್ಲ. ಹಾಗಾಗಿ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ಎಡವಿ ಜನರ ಭಾವನೆಗೂ ಮತ್ತು ವಿಧಾನಸೌಧದಲ್ಲಿ ಇಂಥ ಕೂಗುವಂತ ಘೋಷಣೆಗಳನ್ನು ಕೂಗಿರುವಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.